ಸ್ಟಾರ್ ಸುವರ್ಣ ಚಾನಲ್ ಏನಿದೆ, ಸೊ ಇದರಲ್ಲಿ ಒಂದು ಸೀರಿಯಲ್ ಬರ್ತಾ ಇದೆ, ಆನಂದ ನಿಲಯ ಅಂತೇಳಿ. ಸೊ ಆನಂದ ನಿಲಯ ಸೀರಿಯಲ್ ಏನಿದೆ, ಇದರ ಪ್ರಮುಖ ಪಾತ್ರಧಾರಿ ದಿವ್ಯಾ ಶ್ರೀಧರ್ ಅವರು. ಸೊ ಇವ್ರ ಜೊತೆಗೆ ರಾಕೇಶ್ ಮತ್ತೊಂದು ಪ್ರಮುಖ ಪಾತ್ರಧಾರಿ. ಇವರು ಅಣ್ಣ ಮತ್ತು ಅತ್ತಿಗೆಯ ಪಾತ್ರವನ್ನು ಮಾಡಿರುವಂಥದ್ದು. ಈ ಸೀರಿಯಲ್ನ ಕಂಟೆಂಟ್ ತುಂಬ ಚೆನ್ನಾಗಿದೆ. ಸೊ ಮೈದುನರಿಗಾಗಿ ಅತ್ತಿಗೆ ಮತ್ತು ಅಣ್ಣ ತ್ಯಾಗಮಯಿ ಆಗ್ತಾರೆ, ಮಕ್ಕಳನ್ನು ಮಾಡ್ಕೊಳ್ಳಲ್ಲ. ಸೊ ಇದು ಸೀರಿಯಲ್ನ ಒಟ್ಟು ಆಳವಾದ ಮತ್ತು ಪ್ರಮುಖ ವಿಚಾರ ಅಂತ ಹೇಳಿ ನಾವು ಹೇಳ್ಬೋದು. ಇದ್ರ ಮೇಲೆ ಇಡೀ ಸೀರಿಯಲ್ ಬಿಲ್ಡ್ ಆಗಿರುವಂಥದ್ದು. ಸೊ ಇಲ್ಲಿ ವಿಶೇಷ ಏನು ಅಂದರೆ, ಈ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ, ಈ ಒಂದು ಸೀರಿಯಲ್ನ ದಿವ್ಯಾ ಶ್ರೀಧರ್ ಅವ್ರ ಜೊತೆಗೆ ಮಾತಾಡಿರುವಂಥದ್ದು. ಸೊ ಅವರ ಮಾತುಗಳು, ಅವ್ರು ಹೇಳಿದಂಥ ಕೋಟೆಡ್ ಸಾಲುಗಳು ಏನು ಅಂಥೇಳಿ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಅವರ ಮೊದಲ ಕೋಟ್ ಏನಪ್ಪ ಅಂದರೆ, ಅಥವಾ ಅವ್ರು ಹೇಳಿದಂಥ ನೇರವಾದ ಹೇಳಿಕೆ ಏನಂದರೆ, ಸೊ ಕೇಳಿದಂಥ ಪ್ರಶ್ನೆ ಏನಂತಂದರೆ, ಇಂದಿನ ಕಾಲದಲ್ಲೂ ಕೂಡ ಈ ಥರದ ಅತ್ತಿಗೆ ಇರ್ತಾರಾ? ಸೊ ತಮ್ಮ ಮೈದುನರಿಗೋಸ್ಕರ ಮಕ್ಕಳನ್ನು ಮಾಡ್ಕೊಳ್ಳೋದೇನೆ ಜೀವನ ಸಾಗಿಸ್ತಾರಾ ಅನ್ನುವಂಥ ಪ್ರಶ್ನೆ. ಸೊ ಇದಕ್ಕೆ ಅವರು ಹೇಳುವಂಥ ಮಾತು ಏನಂತಂದರೆ, ಈ ಥರದ ತ್ಯಾಗಮಯಿ ಅತ್ತಿಗೆ ಇರ್ತಾರೆ. ಸೊ ಒಂದು ಕುಟುಂಬಕ್ಕೋಸ್ಕರ ತ್ಯಾಗ ಮಾಡ್ತಾರೆ, ಆದರೆ ಮಕ್ಕಳನ್ನು ಮಾಡ್ಕೊಳ್ಳೋದೇ ಇರುವಂತಹ ಅತ್ತಿಗೆ ಸಿಗುವುದಿಲ್ಲ. ನನ್ನ ಸರ್ಕಲಲ್ಲಿ ಆ ಥರದ್ದು ಯಾವುದೂ ಇಲ್ಲ. ಸೊ ಅದು ಅಸಾಧ್ಯ ಅನ್ನುವಂಥದ್ದು. ಸೊ ಇದು ಸತ್ಯನೇ. ಆದರೂ ಕೂಡ ಒಂದು ಕತೆ ಅಂತ ಬಂದಾಗ ಈ ಥರದ್ದೆಲ್ಲ ಎಲಿಮೆಂಟ್ಸು ಜನಕ್ಕೆ ತಟ್ಟುವಂಥದ್ದು ಇದ್ದೇ ಇರುತ್ತೆ. ಆದರೆ ಇನ್ನೊಂದು ವಿಷಯನ ಅವ್ರು ಹೇಳಿದಾಗ ನನಗೆ ಇಷ್ಟ ಆಯ್ತದು. ಏನಂತಂದರೆ, ಸೊ ನಾವು ಸೀರಿಯಲ್ ಮಾಡೋದು ಏನಪ್ಪ ಅಂದರೆ, ನಮ್ಮ ಸಮಾಜದಲ್ಲಿರುವಂಥ ವಿಷಯವನ್ನೇ ನಾವು ತೆಗೆದುಕೊಂಡು ಸೀರಿಯಲ್ ಮಾಡ್ತೀವಿ. ಸೊ ಹಾಗಾಗಿ ಈ ಥರ ಇದ್ರೂ ಇರ್ಬೋದು ಅನ್ನೋದನ್ನು ಇನ್ನೊಂದು ಮಾತನ್ನು ಹೇಳ್ತಾರೆ ಅವರು. ಸೊ ಈ ಥರದ ದಿವ್ಯಾ ಶ್ರೀಧರ್ ಅವರ ಮಾತುಗಳು ಹೆಚ್ಚು ಹೈಲೈಟಿಂಗ್ ಆಗಿ ಗಮನ ಸೆಳೆಯುತ್ತೆ. ಇನ್ನು ಸೀರಿಯಲ್ ವಿಚಾರಕ್ಕೆ ಬಂದರೆ, ಅದರ ತಯಾರಿ ಅಂತ ಬಂದರೆ, ಅವರು ಇಲ್ಲಿ ವಿಶೇಷವಾದ ತಯಾರಿ ಏನು ಮಾಡ್ಕೊಂಡಿಲ್ಲ. ಕಾರಣ ಏನಂತಂದರೆ, ಇವ್ರಿಗೆ ಈ ಒಂದು ಸೀರಿಯಲ್ನ ಕತೆ ಗೊತ್ತಿದೆ. ಆ ಕತೆಗೆ, ಆ ಪಾತ್ರಕ್ಕೆ, ಆ ಸನ್ನಿವೇಶಕ್ಕೆ ಯಾವ ಥರ ಇನ್ವಾಲ್ವ್ ಆಗಬೇಕು, ಆ ಥರ ಇನ್ವಾಲ್ವ್ ಆಗಿ ಅವರು ಈ ಒಂದು ಪಾತ್ರ ಇಂದ ಇದನ್ನು ಮಾಡ್ತಿದ್ದಾರೆ. ಇವರ ಪಾತ್ರದ ಹೆಸರು ಏನಂತಂದರೆ ಸುಧಾ ಅಂತ ಹೇಳಿ. ಸೊ ಆನಂದ ನಿಲಯ ಸೀರಿಯಲ್ನ ಅತ್ತಿಗೆ ಪಾತ್ರದ ಹೆಸರು ಸುಧಾ. ಸೊ ಸುಧಾ ಪಾತ್ರದಲ್ಲಿ ಇವರು ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಿದ್ದಾರೆ. ಜನ ಕೂಡ ಈ ಒಂದು ಪಾತ್ರ ಅಥವಾ ಇಡೀ ಸೀರಿಯಲ್ನ ಮೆಚ್ಚುಗೊತ್ತಿದ್ದಾರೆ. ಸೊ ಇದು ಒಂದು ಪಾರ್ಟು. ಇನ್ನೊಂದು ಏನಂತಂದರೆ, ಇವರು 13 ವರ್ಷ, ಹೆಚ್ಚು ಕಡಿಮೆ 13 ವರ್ಷ ಆದಮೇಲೆ ಕನ್ನಡ ಸೀರಿಯಲ್ ಮಾಡ್ತಿರುವಂಥದ್ದು, ಅದು ಆನಂದ ನಿಲಯ. ಸೊ ಈ ಹಿಂದೆ ಸ್ಟಾರ್ ಸುವರ್ಣ, ಇದೇ ಸ್ಟಾರ್ ಸುವರ್ಣದಲ್ಲಿ ಬರ್ತಿದ್ದಂತಹ ಆಕಾಶ ದೀಪ, ಇವ್ರಿಗೆ ಅತಿ ಹೆಚ್ಚು ನೇಮ್ ಆ್ಯಂಡ್ ಫೇಮ್ ತಂದುಕೊಟ್ಟಂಥ ಸೀರಿಯಲ್ಲು. ಸೊ ಈ ಸೀರಿಯಲ್ ಮೂಲಕ ಕನ್ನಡಿಗರ ಮನೆ ಮಾತಾಗಿದ್ದರು ದಿವ್ಯಾ ಶ್ರೀಧರ್ ಅವರು. ಸೊ ಈಗಲೂ ಕೂಡ ಇವ್ರನ್ನ ದೀಪ ಅಂಥೇಳಿ ಗುರುತಿಸಿರುವಂಥದ್ದು. ಈ ಸೀರಿಯಲ್ ಆದಮೇಲೆ ಒಂದು ಸೀರಿಯಲ್ ಮಾಡಿದರು, ಅಮ್ಮ ಅನ್ನುವಂಥ ಸೀರಿಯಲು. ಇದರಲ್ಲಿ ಶಾಲಿನಿ ಅನ್ನುವಂಥ ಒಂದು ಪಾತ್ರ ಮಾಡಿದರು. ಶಾಲಿನಿ ಅನ್ನುವಂಥ ಪಾತ್ರ ಏನಿದೆ, ಇದು ಆಕಾಶ ದೀಪದಷ್ಟು ಪಾತ್ರ ಏನಿದೆ, ದೀಪ ಅನ್ನೋ ಪಾತ್ರ ಅಷ್ಟು ಫೇಮ್, ನೇಮ್ ಎರಡೂ ಕೊಡಲಿಲ್ಲ. ಆದರೆ 1.5 ವರ್ಷ ಈ ಸೀರಿಯಲ್ ಪ್ರಸಾರ ಆಯಿತು. ಈ ಸೀರಿಯಲ್ ಆದಮೇಲೆ ಇವರು ತಮಿಳ್ ಕಡೆ ಹೋದರು. ಸೊ ತಮಿಳು ಸೀರಿಯಲ್ಗಳನ್ನೇ ಮಾಡ್ತಾ ಬಂದರು, ಅಲ್ಲೇ ಹೆಸರು ಮಾಡಿದರು. ಸೊ 13 ವರ್ಷ ಆದಮೇಲೆ ಕನ್ನಡಕ್ಕೆ ವಾಪಸ್ ಬಂದಿದ್ದಾರೆ. ಅದೇ ಆಕಾಶ ದೀಪ ಬಂದಂಥ ಚಾನಲ್ ಏನಿದೆ ಸ್ಟಾರ್ ಸುವರ್ಣ, ಅದರಲ್ಲಿ ಬರ್ತಾ ಇರುವಂಥ ಆನಂದ ನಿಲಯ ಸೀರಿಯಲ್ನಲ್ಲಿ ಇವರು ಆ್ಯಕ್ಟ್ ಮಾಡ್ತಿದ್ದಾರೆ. ಪ್ರತಿದಿನ ಇದು ರಾತ್ರಿ 7 ಗಂಟೆಗೆ ಪ್ರಸಾರ ಆಗ್ತಿದೆ ಆನಂದ ನಿಲಯ. ಈಗಷ್ಟೇ ಶುರು ಆಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿ ಸಿಗಬಹುದು. ಸೊ ಅದು ನಿಮ್ಮ ಜೊತೆ ಹಂಚ್ಕೋತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.